Good morning, students. Today in this session, we will continue to solve the problems on estimation of material cost. First, next problem to solve the problem. First, a certain articles are manufactured in batches of 100 batches ಇದಾವೆ. The direct material cost is rupees 250, direct labor cost is rupees 400, and factory overheads is rupees 219. If the selling on cost is 40% of prime cost, what should be the selling price of each product to obtain a profit of 20% of on the selling price? ಈಗ first problem. A certain articles are manufactured in batches of 100. The direct material cost is rupees 250 rupees 250. Direct labor cost is rupees 400, and factory overheads is rupees 290. If the selling on cost is 40% of prime cost, what should be the selling price? What should be the selling price of each product to obtain a profit of 20% on the selling price. A certain articles are manufactured in batches of 100. The direct material cost is rupees 250. Direct labor cost is rupees 400 and factory overheads is rupees 290. If the selling on cost is 40% of prime cost, what should be the selling price of each product to obtain a profit of 20% on the selling price?
ಫಸ್ಟ್ ಸೊಲ್ಯೂಷನ್ ಗಿವನ್ ಡೇಟಾ ಬರ್ಕೊಳ್ರಿ. ಸೊಲ್ಯೂಷನ್ ಗಿವನ್ ಪ್ರಾಬ್ಲಮ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಳ್ರಿ. ಗಿವನ್ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್. ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಎಷ್ಟು? 100. ನಂಬರ್ ಆಫ್ articles or product. Number of articles produced is equal to 100. Next, direct material cost ಎಷ್ಟಿದೆ? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ rupees 250. Next, direct labor cost equals rupees 400. Next, direct expenses is equal to 0 ಕೊಟ್ಟಲ್ಲ ಪ್ರಾಬ್ಲಮ್ನಲ್ಲಿ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಓವರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಫ್ಯಾಕ್ಟರಿ ಆನ್ ಕಾಸ್ಟ್ equals factory on cost equals rupees 290. Next, selling on cost ಇದು ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟರು? ಫಸ್ಟ್ ಬರ್ಕೊಳ್ಬೇಕು. ಸೆಲ್ಲಿಂಗ್ ಆನ್ ಕಾಸ್ಟ್ ಆರ್ ಓವರ್ ಸೆಲ್ಲಿಂಗ್ ಓವರ್ಹೆಡ್ ಆರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ತೀವಿ. ಸೆಲ್ಲಿಂಗ್ ಓವರ್ಹೆಡ್ equals rupees 40% of prime cost. Next, profit ಎಷ್ಟು? ಪ್ರಾಬ್ಲಮ್ ಇಲ್ಲಿ ಕೊಟ್ಟಿರೋದು ಪ್ರಾಫಿಟ್ ಈಕ್ವಲ್ಸ್ 20% of selling price. ನೆಕ್ಸ್ಟ್ ನಾವೇನು ಕಂಡುಹಿಡಿಬೇಕು ಈಗ? ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದು ಕಂಡುಹಿಡಿಬೇಕು. ಇದು ಇಷ್ಟು ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋದು, ಗಿವನ್ ಡೇಟಾದಲ್ಲಿ ಕೊಟ್ಟಿರೋದು. ಈಗ ನಾವೇನೇನು ಕಂಡುಹಿಡಿಬೇಕಂದ್ರೆ ಫಸ್ಟ್ ನೀವು ಇದು ಮಾಡ್ಕೋಬೇಕು. ಫಸ್ಟ್ ಏನಿದೆ? ಪ್ರೈಮ್ ಕಾಸ್ಟ್ ನಿಮ್ಗೆ ಕೊಟ್ಟಿದೆ. ಪ್ರೈಮ್ ಕಾಸ್ಟ್ ಅಂದರೆ ಏನು? ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ plus direct expenses is equal to direct material cost ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ? 250 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ 400 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಪ್ರಾಬ್ಲಮ್ನಲ್ಲಿ ಕೊಟ್ಟಲ್ಲ, 0 ಅಂತ ತೊಗೊಳ್ರಿ. ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ? ಪ್ರೈಮ್ ಕಾಸ್ಟ್ ಇಸ್ ಈಕ್ವಲ್ ಟು rupees 650 ಆಗುತ್ತೆ. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಆದಮೇಲೆ ಏನಾಗುತ್ತೆ? ನೆಕ್ಸ್ಟ್ ಯಾವುದು? ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂತ ಹೇಳ್ತೀವಿ. ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ? 650 ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟಿದೆ? ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ 290 ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಾಗುತ್ತೆ? ಈಸ್ ಈಕ್ವಲ್ ಟು 940. ಈಗ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು? ಆಫೀಸ್ ಕಾಸ್ಟ್ ಈಕ್ವಲ್ಸ್ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಈಗ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ? 940 ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಮೇಲೆ ಕೊಟ್ಟಲ್ಲ, 0 ತಗೊಳ್ರಿ. ಈಗ ಆಫೀಸ್ ಕಾಸ್ಟ್ ಎಷ್ಟಾಗುತ್ತೆ? rupees 940. ಸೇಮ್ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆಯೋ ಅಷ್ಟೇ ಆಫೀಸ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್
ಟೋಟಲ್ ಕಾಸ್ಟ್ ನಿಮಗೆ ಗೊತ್ತಿದೆ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು, ಇದನ್ನೆಲ್ಲ ನಾವು ಡೆಫಿನೇಷನಲ್ಲಿ ಬರ್ಸಿದ್ದೀನಿ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಪ್ಲಸ್ selling expenses or selling overhead plus selling expenses or selling overhead ಪ್ಲಸ್ ಇನ್ನೊಂದು ಯಾವುದು, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೆಲ್ಲಿಂಗ್ ಓವರ್ಹೆಡ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಎಷ್ಟಿದೆ, ಆಫೀಸ್ ಕಾಸ್ಟ್ ಎಷ್ಟು 940 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಓವರ್ಹೆಡ್ ಎಷ್ಟಿದೆ 40% ಆಫ್ 40% ಆಫ್ ಪ್ರೈಮ್ ಕಾಸ್ಟ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಲ್ಲ 0 ಅಂತ ತೊಗೊಳ್ರಿ. ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 940 ಪ್ಲಸ್ 40% ಮೀನ್ಸ್ 40 ಡಿವೈಡೆಡ್ ಬೈ ಪರ್ಸೆಂಟ್ ಮೀನ್ಸ್ 100 ಇಂಟು ಪ್ರೈಮ್ ಕಾಸ್ಟ್ ಎಷ್ಟು ನೀವು ಕಂಡುಹಿಡಿದಿರಾ ಪ್ರಾಬ್ಲಮ್ನಲ್ಲಿ 650 ಪ್ಲಸ್ 0 ಅದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 0 ಅದೇನು ತನ್ನೋ ಅವಶ್ಯಕತೆ ಇಲ್ಲ. 0 ಈಸ್ ಈಕ್ವಲ್ ಟು ಅವಾಗ ಎಷ್ಟಾಗುತ್ತೆ ಟೋಟಲ್ ಕಾಸ್ಟ್ ಈಕ್ವಲ್ಸ್ ಎಷ್ಟಾಯಿತು ರುಪೀಸ್ 1200. ಈಗ ಟೋಟಲ್ ಕಾಸ್ಟ್ ಆದಮೇಲೆ ಸೆಲ್ಲಿಂಗ್ ಪ್ರೈಸ್ 1 by 1 ಮಾಡ್ಕೊಂತ ಹೋಗ್ರಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಆಗಿರ್ಬೋದು ಆರ್ ಲಾಸ್ ಅಂತಲೂ ತಗೋಬೋದು. ಪ್ರಾಫಿಟ್ ಆರ್ ಲಾಸ್. ಈಗ ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್. ಟೋಟಲ್ ಕಾಸ್ಟ್ ಎಷ್ಟಿದೆ 1200 ಪ್ಲಸ್ ಪ್ರಾಫಿಟ್ ಆರ್ ಲಾಸ್ ಎಷ್ಟಿದೆ ಪ್ರಾಫಿಟ್ ಈಸ್ ಈಕ್ವಲ್ ಟು 20% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. 20% ಆಫ್ ಸೆಲ್ಲಿಂಗ್ ಪ್ರೈಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋದು 20% ಆಫ್ ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಈಕ್ವಲ್ಸ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 1200 ಪ್ಲಸ್ 20% ಮೀನ್ಸ್ 20 ಡಿವೈಡೆಡ್ ಬೈ 100 ಇಂಟು ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ಈಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ 1200 ಪ್ಲಸ್ 20 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ 0.2. 20 ಡಿವೈಡೆಡ್ ಬೈ 100 ಮಾಡಿದರೆ 0.2 ಸೆಲ್ಲಿಂಗ್ ಪ್ರೈಸ್. ಈಗ ಸೆಲ್ಲಿಂಗ್ ಪ್ರೈಸ್ ಇದು ಇಲ್ಲೇ ಇಟ್ಕೊಳ್ರಿ. ಸೆಲ್ಲಿಂಗ್ ಪ್ರೈಸ್ ಇದನ್ನು ಈ ಕಡೆ ತೊಗೊಳ್ರಿ. ಯಾವುದು 0.2 ಸೆಲ್ಲಿಂಗ್ ಪ್ರೈಸ್ ಮೈನಸ್ ಬರುತ್ತೆ. ಇದು ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಇದು ಏನಾಗುತ್ತೆ ಮೈನಸ್ ಆಯಿತು. ಮೈನಸ್ ಈಕ್ವಲ್ನಿಂದ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ 0.2 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಇನ್ನೇನು ಉಳಿತು ಇಲ್ಲಿ ಇದು ಈ ಕಡೆ ಬಂದಾಗ ಇನ್ನೇನು ಉಳಿತಿನ್ನ ಈಕ್ವಲ್ಸ್ ಇನ್ನೆಷ್ಟು ಉಳಿತು 1200. ಈ ಕಡೆ ಉಳಿದು ಎಷ್ಟು 1200. ಈಗ ನಾವು ಸೆಲ್ಲಿಂಗ್ ಪ್ರೈಸ್ನ ಕಾಮನ್ ತಗೊಳ್ರಿ. ಇಲ್ಲಿಯೂ ಸೆಲ್ಲಿಂಗ್ ಪ್ರೈಸ್ ಇದೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ. ಸೆಲ್ಲಿಂಗ್ ಪ್ರೈಸನ್ನು ಕಾಮನ್ ತಗೊಳ್ರಿ. ಸೆಲ್ಲಿಂಗ್ ಪ್ರೈಸನ್ನು ಕಾಮನ್ ತಗೊಂಡಾಗ ಇಲ್ಲಿ ಇನ್ನೆಷ್ಟು ಉಳಿತು ಇಲ್ಲಿ 1 ಉಳಿತು. 1 ಮೈನಸ್ 0.2 ಆಯಿತು. ಈಗ ಮತ್ತೆ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಇದೇ ಬರುತ್ತೆ. ಈಕ್ವಲ್ಸ್ 1200. ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ. ಸೆಲ್ಲಿಂಗ್ ಪ್ರೈಸನ್ನು ಕಾಮನ್ ತಗೊಂಡೆ. ಸೆಲ್ಲಿಂಗ್ ಪ್ರೈಸನ್ನು ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿತು 1 ಉಳಿತು. ಇಲ್ಲಿ ಏನು ಉಳಿತು 0.2 ಉಳಿತು. ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ನಮಗೆ ಬೇಕಾಗಿರೋದು ಸೆಲ್ಲಿಂಗ್ ಪ್ರೈಸ್
ಇಂಟು 1 ಮೈನಸ್ 0.2. 1 ಮೈನಸ್ 0.2 ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ? 1 ಮೈನಸ್ 0.2 ಅಲ್ಲಿಗೆ 0.8 ಆಗುತ್ತೆ. 0.8 ಆಗುತ್ತೆ. ಈಕ್ವಲ್ಸ್ 1200. 1200. ಈಗ ನಮಗೆ ಬೇಕಾಗಿರೋದೇನು? ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ 1200. ಇದನ್ನು ಕೆಳಗೆ ಇದು ಇಲ್ಲಿ ಬಂದು 0.8 ಆಗುತ್ತೆ. ಕರೆಕ್ಟಾ? ಕ್ರಾಸ್ 0.8 ಆಗುತ್ತೆ. ಇಲ್ಲಿಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ 1200 ಡಿವೈಡೆಡ್ ಬೈ 0.8 ಅಲ್ಲಿಗೆ ಎಷ್ಟಾಗುತ್ತೆ? ರುಪೀಸ್ 1500 ಆಗುತ್ತೆ. 1500 ಆಗುತ್ತೆ. ಈಗ ಸೆಲ್ಲಿಂಗ್ ಪ್ರೈಸ್ ಆನ್ ಈಚ್ ಪ್ರಾಡಕ್ಟ್, ಇಲ್ಲಿ ಏನಾಗುತ್ತೆ? ನಂಬರ್ ಆಫ್ ಪ್ರಾಡಕ್ಟ್ಸ್ ಎಷ್ಟಿದೆ? ಬ್ಯಾಚಸ್ ಆರ್ ಪ್ರಾಡಕ್ಟ್ಸ್ ಎಷ್ಟಿದೆ? 100 ಇದೆ. ಬಟ್ ನಮಗೆ ಬೇಕಾಗಿರೋದು ಒಂದು ಪ್ರಾಡಕ್ಟ್ ಬೇಕು. ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಆರ್ಟಿಕಲ್ ಆರ್ ಪ್ರಾಡಕ್ಟ್. ಇಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ? 100 ಆರ್ಟಿಕಲ್ಸ್ ಇದೆ. ಇಲ್ಲಿ ಈಚ್ ಆರ್ಟಿಕಲ್ಸ್ ಆರ್ ಪ್ರಾಡಕ್ಟ್. ಈಚ್ ಆರ್ಟಿಕಲ್ ಆರ್ ಪ್ರಾಡಕ್ಟ್ ಈಕ್ವಲ್ಸ್ 1500 ಡಿವೈಡೆಡ್ ಬೈ 100. ಅಲ್ಲಿ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಆರ್ಟಿಕಲ್ ಆರ್ ಪ್ರಾಡಕ್ಟ್. ಈಚ್ ಆರ್ಟಿಕಲ್ ಈಕ್ವಲ್ಸ್ ಎಷ್ಟಾಗುತ್ತೆ? ರುಪೀಸ್ 15 ಹೋಯ್ತು. ಇನ್ನೇನು ಉಳಿತು? 15 ಉಳಿತು. ಇಷ್ಟು. ಇದು ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್. ಇದು ಸೇಮ್ ಪ್ರಾಬ್ಲಮ್, ಇದೇ ಥರನೇ ಇದೆ. ಫಸ್ಟ್ ಪ್ರಾಬ್ಲಮ್ ನಾವು ಹೆಂಗೆ ಮಾಡಿದ್ವು ಅದೇ ಥರನೇ ಇದೆ. ಸೆಕೆಂಡ್ ಪ್ರಾಬ್ಲಮ್. ಎ ಮಿಷಿನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ firm in batches of 100. The direct material cost is rupees 1600 and direct labor cost is rupees 2000. Factory on cost is 30% of the prime cost. Overhead charges are 20% of the factory cost. If the management wants to make a profit of 10% on the selling price, determine the selling price of each machine. Same first problem ಯಾವ ಥರ ಮಾಡಿದ್ರು ಅದೇ ಥರನೇ ಪ್ರಾಬ್ಲಮ್ ಇದು. ಪ್ರಕಾರ ಫಸ್ಟ್ ಎ ಮಿಷಿನ್ is manufactured by a firm in batches of 100. The direct material cost is rupees 1600 and direct labor cost is rupees 2000. Factory on cost is 30% of the prime cost. Overhead charges are 20% of factory cost. If the management wants to
make a profit of a profit of a profit of 10% 10% on the selling price selling price determine selling price of each product, each machine. Determine selling price of each machine. First problem: a machine is manufactured by a firm in batches of 100. The direct material cost is rupees 1600 and direct labor cost is rupees 2000. Factory on cost is 30% of the prime cost. Overhead charges are 20% of factory cost. If the management wants to make a profit of 10% on the selling price, determine the selling price of each machine. ಈಗ ಫಸ್ಟ್ ಸೊಲ್ಯೂಷನ್ ಗಿವನ್ ಪ್ರಾಬ್ಲಮ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. ಗಿವನ್ ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಮಿಷಿನ್ ಎಷ್ಟಿದೆ. ಎ ಮಿಷಿನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಫರ್ಮ್ ಇನ್ ದ ಬ್ಯಾಚಸ್ ಆಫ್ 100 ಅಂದರೆ ನಂಬರ್ ಆಫ್ ಮಿಷಿನ್ ಎಷ್ಟಿದೆ. ನಂಬರ್ ಆಫ್ ಮಿಷಿನ್ಸ್ ಈಸ್ ಈಕ್ವಲ್ ಟು 100. ನೆಕ್ಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಕ್ವಲ್ಸ್ rupees 1600 rupees 1600. Next direct labor cost equals rupees 2000. Next direct expenses 0. Direct expenses equals 0. Next factory on cost ಅಥವಾ ಫ್ಯಾಕ್ಟ್ರಿ ಓವರ್ಹೆಡ್. ಫ್ಯಾಕ್ಟರಿ ಆನ್ ಕಾಸ್ಟ್ ಆರ್ ಓವರ್ ಆರ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಓವರ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಓವರ್ ಆರ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನೋಡ್ರಿ. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂದ್ರೂ ಒಂದೇ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೂ ಒಂದೇ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರೂ ಒಂದೇ. ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 30% ಆಫ್ ಪ್ರೈಮ್ ಕಾಸ್ಟ್. ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ 30% ಆಫ್ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಮತ್ತೆ ಕೊಟ್ಟಿದ್ದಾನೆ ಓವರ್ ಹೆಡ್ ಚಾರ್ಜಸ್ ಈಕ್ವಲ್ಸ್ 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಓವರ್ ಹೆಡ್ ಚಾರ್ಜಸ್ ಎಷ್ಟು, ಓವರ್ ಹೆಡ್ ಚಾರ್ಜಸ್ ಈಕ್ವಲ್ಸ್ 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಪ್ರಾಫಿಟ್ ಈಕ್ವಲ್ಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್. 10% ಆಫ್ ಸೆಲ್ಲಿಂಗ್ ಪ್ರೈಸ್. ಮತ್ತೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ನಾವು ಹೆಂಗೆ ಕಂಡುಹಿಡಬೇಕು, ಫೈಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಮಿಷಿನ್. ಒಂದೊಂದು ಮಿಷಿನ್ಗೆ ಎಷ್ಟಾಗುತ್ತೆ, ಈಚ್ ಮಿಷಿನ್ ಮೀನ್ಸ್ ಒಂದೊಂದು ಮಿಷಿನ್ಗೆ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ನೆಕ್ಸ್ಟ್ ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್
ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಿಮಗೆ ಗೊತ್ತಿದೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ 1600 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದೆ 2000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಅಲ್ಲಿ ಎಷ್ಟಾಗುತ್ತೆ ರುಪೀಸ್. ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ರುಪೀಸ್ 3600. ಪ್ರೈಮ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ 3600 ಪ್ಲಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಪ್ಲಸ್ 30% ಆಫ್ ಪ್ರೈಮ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. 30% ಆಫ್ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು 3600 ಪ್ಲಸ್ 30% ಮೀನ್ಸ್ 30 ಡಿವೈಡೆಡ್ ಬೈ 100 ಇಂಟು ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ 3600 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಫ್ಯಾಕ್ಟ್ರಿ ಕಾಸ್ಟ್ ರುಪೀಸ್ 4680. ಈಗ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಆಫೀಸ್ ಕಾಸ್ಟ್. ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ 4680 ಪ್ಲಸ್ 20% ಮೀನ್ಸ್ 20 ಡಿವೈಡೆಡ್ ಬೈ 100 ಇಂಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ 4680. ಅಲ್ಲಿ ಎಷ್ಟಾಗುತ್ತೆ ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ರುಪೀಸ್ 5616 ಆಯಿತು. ನೆಕ್ಸ್ಟ್ ಆಫೀಸ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಟೋಟಲ್ ಕಾಸ್ಟ್ ಈಕ್ವಲ್ಸ್ ಆಫೀಸ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೆಲ್ಲಿಂಗ್ ಓವರ್ ಹೆಡ್ ಅಂತಲೇ ಹೇಳ್ತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೆಲ್ಲಿಂಗ್ ಓವರ್ ಹೆಡ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಪೂರ್ತಿ BUTIY ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ನಿಮಗೆ ಟೋಟಲ್ ಕಾಸ್ಟ್ ಅಂದರೆ ಏನು ಆಫೀಸ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೆಲ್ಲಿಂಗ್ ಓವರ್ ಹೆಡ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಈಗ ನಿಮಗೆ ಗೊತ್ತಿದೆ ಆಫೀಸ್ ಕಾಸ್ಟ್ ಎಷ್ಟಿದೆ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಎಷ್ಟಿದೆ 5616 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 0. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಸೆಲ್ಲಿಂಗ್ ಓವರ್ ಹೆಡ್ 0 ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 0 ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಟೋಟಲ್ ಕಾಸ್ಟ್ ಈಕ್ವಲ್ಸ್ ರುಪೀಸ್ ಸೇಮ್ 5616. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್. ಟೋಟಲ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್. ಈಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಎಷ್ಟಿದೆ 5616 ಪ್ಲಸ್ ಪ್ರಾಫಿಟ್ ಆರ್ ಲಾಸ್ ಮೀನ್ಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ ಪ್ರಾಫಿಟ್ ಆರ್ ಲಾಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್. 10% ಆಫ್ ಸೆಲ್ಲಿಂಗ್ ಪ್ರೈಸ್
ಈಗ selling price is equal to selling price equals 5616 plus 10% means 10 divided by 100 selling price equals selling price equals 5616 plus 10 divided by 100 ಎಷ್ಟಾಗುತ್ತೆ 0.1 selling price ಈಗ selling price ಮೈನಸ್ ಇದನ್ನು ಈ ಕಡೆ ತಗೊಂಬಂದಾಗ ಮೈನಸ್ ಆಗುತ್ತೆ ಮೈನಸ್ 0.1 selling price is equal to 5616. selling price equals selling ಪ್ರೈಸ್ನ ನೀವು ಕಾಮನ್ ತಗೊಳ್ರಿ. ಸೆಲ್ಲಿಂಗ್ ಪ್ರೈಸ್ನ ಕಾಮನ್ ತಗೊಂಡಾಗ ಇಲ್ಲಿ 1 ಉಳಿತು, 1 ಮೈನಸ್ ಇಲ್ಲಿ ಏನು ಉಳಿತು 0.1 ಈಕ್ವಲ್ಸ್ 5616. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 1 ಮೈನಸ್ 0.1 ಹೋದರೆ ಎಷ್ಟು ಉಳಿತು 0.9 ಇಸ್ ಈಕ್ವಲ್ ಟು 5616. ನಮಗೆ ಬೇಕಾಗಿರೋದು ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ 5616 ಡಿವೈಡೆಡ್ ಬೈ 0.9. ಎಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ರುಪೀಸ್ 6240. ಈಗ ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಮಿಷಿನ್ ಈಕ್ವಲ್ಸ್ ಇಲ್ಲಿ ಮಿಷಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಫರ್ಮ್ ಇನ್ ಬ್ಯಾಚಸ್ 100 ಅಂತಿದೆ. 100 ಮಿಷಿನ್ ಇದೆ, ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಮಿಷಿನ್ಗೆ ಎಷ್ಟಾಗುತ್ತಂತ. ಅಲ್ಲಿಗೆ 6240 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ರುಪೀಸ್ 62.4 ಆಯಿತು. ಇದು ಸೆಕೆಂಡ್ ಪ್ರಾಬ್ಲಮ್ ಇಲ್ಲಿ ಮುಗಿತು. ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, ಸೇಮ್ ಇದೇ ಥರನೇ ಇದೆ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್, a concern produces bolts and nuts of aluminum and estimated cost is given on the basis of a lot of 1000 bolts with nuts. Length of bolts with head 10 cm and diameter 2 cm. Material cost rupees 700. Labor cost ಇದರಲ್ಲಿ ಡೈರೆಕ್ಟ್ ಲೇಬರ್ ಕಾಸ್ಟ್ನಲ್ಲಿ ಕಟಿಂಗ್ ಆ್ಯಂಡ್ ಸೆಟ್ಟಿಂಗ್ ಅಪ್ ರುಪೀಸ್ ಈಕ್ವಲ್ಸ್ 150. ನೆಕ್ಸ್ಟ್ ಮಿಲ್ಲಿಂಗ್, ಥ್ರೆಡ್ಡಿಂಗ್, ಡ್ರಿಲ್ಲಿಂಗ್ ಈಕ್ವಲ್ಸ್ ರುಪೀಸ್ 160. ನೆಕ್ಸ್ಟ್ ಕಾಸ್ಟ್ ಆಫ್ ಟೂಲ್ಸ್ ಅಂತ ಬಂತಂದರೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಲೇ ನೀವು ತಿಳ್ಕೋಬೇಕು. ಕಾಸ್ಟ್ ಆಫ್ ಟೂಲ್ಸ್ ಈಕ್ವಲ್ಸ್ ರುಪೀಸ್ 100. ಫ್ಯಾಕ್ಟ್ರಿ ಓವರ್ಹೆಡ್ಸ್ ಈಕ್ವಲ್ಸ್ 150% ಆಫ್ ಟೋಟಲ್ ಲೇಬರ್ ಕಾಸ್ಟ್. ಆಫೀಸ್ ಆನ್ ಕಾಸ್ಟ್ ಈಸ್ ಈಕ್ವಲ್ ಟು 30% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ರುಪೀಸ್ 2 ಪರ್ ಪೀಸ್, 1 ಪೀಸ್ಗೆ 2 rupees ಆಗುತ್ತೆ. ನೆಕ್ಸ್ಟ್ ಡಿಟರ್ಮಿನ್ ವೆದರ್ ದ ಮ್ಯಾನೇಜ್ಮೆಂಟ್ ಈಸ್ ಮೇಕಿಂಗ್ ಪ್ರಾಫಿಟ್ ಆರ್ ಲಾಸ್ ಪರ್ ಪೀಸ್ಗೆ ಮ್ಯಾನೇಜ್ಮೆಂಟ್ಗೆ ಲಾಸ್ ಆಗುತ್ತೋ ಇಲ್ಲ ಅನ್ನೋದನ್ನು ನೀವು ತಿಳ್ಕೋಬೇಕು. ನೀವು ಪ್ರಾಬ್ಲಮ್ಸ್ನಲ್ಲಿ ತೋರಿಸ್ಬೇಕು ನಮಗೆ. ಬರ್ಕೊಟ್ರಿ ಪ್ರಾಬ್ಲಮ್ ಫಸ್ಟ್. ಎ ಸರ್ಟನ್ A concern produces bolts and nuts of aluminum and estimated cost is
cost is given on the is given on the is given on the basis of given on the basis of a lot of 1000 bolts with nuts length of bolts with head 10 centimeter and diameter 2 centimeter ಇದರಲ್ಲಿ ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ rupees 700. Next, labor cost ಇದರಲ್ಲಿ ಎ ಕಟಿಂಗ್ ಆ್ಯಂಡ್ ಸೆಟ್ಟಿಂಗ್ ಅಪ್ ಕಟಿಂಗ್ ಆ್ಯಂಡ್ setting up equals rupees 150. Next, B milling, threading, drilling. Milling, threading, drilling. ಮಿಲ್ಲಿಂಗು ಥ್ರೆಡ್ಡಿಂಗು ಡ್ರಿಲ್ಲಿಂಗ್ ಎಷ್ಟಾಗ್ತಾರೆ ರುಪೀಸ್ 160 rupees 160. ನೆಕ್ಸ್ಟ್ ಕಾಸ್ಟ್ ಆಫ್ ಟೂಲ್ಸ್ ಮೂರನೇದೇನು ಕಾಸ್ಟ್ ಆಫ್ ಟೂಲ್ಸ್ ಬಂದ ತಕ್ಷಣ ಇದೇನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಲೇ ನೀವು ತಿಳ್ಕೋಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಲೇ ತಿಳ್ಕೋಬೇಕು. ಕಾಸ್ಟ್ ಆಫ್ ಟೂಲ್ಸ್ ಇಸ್ ಈಕ್ವಲ್ ಟು rupees 100. ನೆಕ್ಸ್ಟ್ ಫೋರ್ತ್ ಒನ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಈಕ್ವಲ್ಸ್ 150% ಆಫ್ ಟೋಟಲ್ ಲೇಬರ್ ಕಾಸ್ಟ್. ನೆಕ್ಸ್ಟ್ ಆಫೀಸ್ ಆನ್ ಕಾಸ್ಟ್. ಫಿಫ್ತ್ ಒನ್ ಏನು ಆಫೀಸ್ ಆನ್ ಕಾಸ್ಟ್ ಈಕ್ವಲ್ಸ್ 30% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್ selling price equals rupees 2 per piece. Next, determine whether management is making profit or loss
per piece, profit or loss per piece. You ಕಂಡುಹಿಡಿಯಬೇಕು. ಡಿಟರ್ಮಿನ್ ವೆದರ್ ದ ಮ್ಯಾನೇಜ್ಮೆಂಟ್ ಈಸ್ ಮೇಕಿಂಗ್ ಪ್ರಾಫಿಟ್ ಆರ್ ಲಾಸ್. ಈಗ ಪ್ರಾಬ್ಲಮ್ಸ್. ಎ ಕನ್ಸರ್ನ್ ಪ್ರೊಡ್ಯೂಸಸ್ ಬೋಲ್ಟ್ಸ್ and nuts of aluminium and estimated cost is given on the basis of a lot of 1000 bolts with nuts. Length of bolt with head 10 cm and diameter 2 cm. ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಮೀನ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ rupees 700. ಲೇಬರ್ ಕಾಸ್ಟ್ ಮೀನ್ಸ್ ಡೈರೆಕ್ಟ್ ಲೇಬರ್ ಕಾಸ್ಟ್, ಇದರಲ್ಲಿ ಕಟ್ಟಿಂಗ್ ಆ್ಯಂಡ್ ಸೆಟ್ಟಿಂಗ್ ಅಪ್ rupees 150, ಮಿಲ್ಲಿಂಗ್, ಥ್ರೆಡ್ಡಿಂಗ್, ಡ್ರಿಲ್ಲಿಂಗ್ 160. ಇವೆರಡನ್ನೂ ನೀವು ಕೂಡಿಸಿದ್ರೆ ಆವಾಗ ನಿಮಗೆ ಲೇಬರ್ ಕಾಸ್ಟ್ ಸಿಗುತ್ತೆ, ಡೈರೆಕ್ಟ್ ಲೇಬರ್ ಕಾಸ್ಟ್ ಆರ್ ಲೇಬರ್ ಕಾಸ್ಟ್. ನೆಕ್ಸ್ಟ್ ಕಾಸ್ಟ್ ಆಫ್ ಟೂಲ್ಸ್. ಇಲ್ಲಿ ಕಾಸ್ಟ್ ಆಫ್ ಟೂಲ್ಸ್ ಅಂತ ಬಂದು ಕೊಟ್ಟರೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ rupees 100. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ಈಕ್ವಲ್ ಟು 150% ಆಫ್ ಟೋಟಲ್ ಲೇಬರ್ ಕಾಸ್ಟ್. ನೆಕ್ಸ್ಟ್ ಆಫೀಸ್ ಆನ್ ಕಾಸ್ಟ್ ಈಸ್ ಈಕ್ವಲ್ ಟು 30% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ rupees 2 per piece. ಡಿಟರ್ಮಿನ್ ವೆದರ್ ದ ಮ್ಯಾನೇಜ್ಮೆಂಟ್ ಈಸ್ ಮೇಕಿಂಗ್ ಪ್ರಾಫಿಟ್ ಆರ್ ಲಾಸ್ ಪರ್ ಪೀಸ್. ಒಂದು ಪೀಸ್ಗೆ ಪ್ರಾಫಿಟ್ ಆಗುತ್ತೋ ಅಥವಾ ಲಾಸ್, ಮ್ಯಾನೇಜ್ಮೆಂಟ್ಗೆ ಲಾಸ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ಫಸ್ಟ್ ಸೊಲ್ಯೂಷನ್. ಈಗ ಗಿವನ್ ಡೇಟಾ ಏನು ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ರಿ ಸೊಲ್ಯೂಷನ್. ಇದರಲ್ಲಿ ಗಿವನ್ ಪ್ರಾಬ್ಲಮ್ನಲ್ಲಿ ಗಿವನ್ ಏನೇನು ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ರಿ. ಇದರಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ rupees 700. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಅನ್ನು ಹೆಂಗೆ ಕೊಟ್ಟದಾನ ಅಂತಂದರೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಟೀರಿಯಲ್ ಕಾಸ್ಟ್ ಮೀನ್ಸ್ ಇದು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ 700. ಲೇಬರ್ ಕಾಸ್ಟ್ ಮೀನ್ಸ್ ಇದು ಡೈರೆಕ್ಟ್ ಲೇಬರ್ ಕಾಸ್ಟ್. ಇದರಲ್ಲಿ ಕಟ್ಟಿಂಗ್ ಆ್ಯಂಡ್ ಸೆಟ್ಟಿಂಗ್ ಅಪ್ ಎಷ್ಟಿದೆ 150, ಮಿಲ್ಲಿಂಗ್, ಥ್ರೆಡ್ಡಿಂಗ್, ಡ್ರಿಲ್ಲಿಂಗ್ ಈಸ್ ಈಕ್ವಲ್ ಟು rupees 100. ಅಂದರೆ ಲೇಬರ್ಗೆ ಇಷ್ಟು ಖರ್ಚು ಮಾಡಿದೆ, ಕಟಿಂಗ್ ಮಾಡೋದಕ್ಕೆ ಇಷ್ಟು, ಕಟಿಂಗು ಸೆಟ್ಟಿಂಗ್ 150 ತಗೊಂತಾರೆ, ಮಿಲ್ಲಿಂಗು ಥ್ರೆಡ್ಡಿಂಗ್ ಡ್ರಿಲ್ ಮಾಡೋದಕ್ಕೆ 160 ತಗೊಂತಾರೆ. ಅಂದರೆ ಇದು ದಿಸ್ ಈಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ 150 ಪ್ಲಸ್ 160, 150 ಪ್ಲಸ್ 160 ಇವೆರಡನ್ನೂ ಕೂಡಿಸಿದ್ರೆ ನಮಗೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಸಿಗುತ್ತೆ. ಅಲ್ಲಿ ಎಷ್ಟಾಗುತ್ತೆ 310. ನೆಕ್ಸ್ಟ್ ಕಾಸ್ಟ್ ಆಫ್ ಟೂಲ್ಸ್ ಮೀನ್ಸ್ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕಾಸ್ಟ್ ಆಫ್ ಟೂಲ್ಸ್ ಮೀನ್ಸ್ ಇದು ಏನಪ್ಪ ಅಂತಂದರೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ತಗೊತೀವಿ. ಟೂಲ್ಸ್ ಏನೇ ಆದರೂ ನಾವು ಪರ್ಚೇಸ್ ಮಾಡಿದರೆ ಅಥವಾ ಇದನ್ನು ತೊಗೊಂಡ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತೊಗೊತೀವಿ. ಅದು rupees ಎಷ್ಟಿದೆ 100. ನೆಕ್ಸ್ಟ್ ಮತ್ತೆ ಗಿವನ್ ಡೇಟಾ ಮತ್ತೇನೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ, ಫ್ಯಾಕ್ಟ್ರಿ ಓವರ್ ಹೆಡ್ ಈಕ್ವಲ್ಸ್ ಎಷ್ಟಿದೆ 150% ಆಫ್ ಟೋಟಲ್ ಲೇಬರ್ ಕಾಸ್ಟ್. ನೆಕ್ಸ್ಟ್ ಮತ್ತೇನಿದೆ ಸೆಲ್ಲಿಂಗ್ ಪ್ರೈಸ್ ಪ್ರಾಬ್ಲಮ್ನಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ rupees 2 per piece. ಒಂದು ಪೀಸ್ಗೆ 2 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಎಷ್ಟಿದೆ, ನಂಬರ್ ಆಫ್ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಈಕ್ವಲ್ಸ್ ಎಷ್ಟಿದೆ, ನಂಬರ್ ಆಫ್ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಎಷ್ಟಿದೆ 1000 ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಅಂತ ಕೊಟ್ಟಿದ್ದಾರೆ. 1000 ಈಸ್ ಈಕ್ವಲ್ ಟು ಪ್ರಾಬ್ಲಮ್ನಲ್ಲಿ 1000 ಬೋಲ್ಟ್ಸ್ ವಿತ್ ನಟ್ಸ್. ನೆಕ್ಸ್ಟ್ ಈಗ ಫಸ್ಟ್ ನಿಮ್ಗೆ ಗೊತ್ತಿದೆ, ನಿಮಗೆ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಏನಪ್ಪ, ಪ್ರೈಮ್ ಕಾಸ್ಟ್ ನಿಮ್ಗೆ ಗೊತ್ತಿದೆ. ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ 700 ಪ್ರಾಬ್ಲಮ್ನಲ್ಲಿ 700 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದೆ 310 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ 100. ಅಲ್ಲಿಗೆ ಎಷ್ಟಾಗುತ್ತೆ rupees 1110 ಆಗುತ್ತೆ. ನೆಕ್ಸ್ಟ್ ಈಗ ಪ್ರೈಮ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್
ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಓವರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಲ್ಲ ಸೇಮ್. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟಿದೆ? ಪ್ರೈಮ್ ಕಾಸ್ಟ್ ಪ್ರಾಬ್ಲಮ್ಲಿ ನೀವು ಕಂಡುಹಿಡಿದ್ದೀರಾ 1110 ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು 150% ಆಫ್ ಟೋಟಲ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಟೋಟಲ್ ಡೈರೆಕ್ಟ್ ಪ್ರಾಬ್ಲಮ್ನಲ್ಲಿ ಕೊಡ್ತಾನೆ ಟೋಟಲ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಇಸ್ ಈಕ್ವಲ್ ಟು 1110 ಪ್ಲಸ್ 150 ಡಿವೈಡೆಡ್ ಬೈ ಪರ್ಸೆಂಟೇಜ್ ಮೀನ್ಸ್ 100 ಇಂಟು ಲೇಬರ್ ಕಾಸ್ಟ್ ಎಷ್ಟಿದೆ? ಲೇಬರ್ ಕಾಸ್ಟ್ ಎಷ್ಟು ಬಂದಿದೆ? 300 ಪ್ರಾಬ್ಲಮ್ನಲ್ಲಿ 310 ಬಂದಿದೆ. 310 ಇನ್ನು ಇಂಟು 310 ಮಾಡ್ಕೊಳ್ರಿ. 310 ಅಲ್ಲಿ ಎಷ್ಟಾಗುತ್ತೆ? ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ರುಪೀಸ್ 1575. ಈಗ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು? ಆಫೀಸ್ ಕಾಸ್ಟ್ ಈಕ್ವಲ್ಸ್ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ 30% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಈಗ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಎಷ್ಟು ಬಂದಿದೆ? ಆಫೀಸ್ ಕಾಸ್ಟ್ ಇದು ಕೂಡ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ 30% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ? 1575 ಪ್ಲಸ್ 30% ಮೀನ್ಸ್ 30 ಡಿವೈಡೆಡ್ ಬೈ 100 ಇಂಟು ಫ್ಯಾಕ್ಟ್ರಿ ಕಾಸ್ಟ್ ಮೀನ್ಸ್ 1575. ಅಲ್ಲಿ ಎಷ್ಟಾಗುತ್ತೆ? ಆಫೀಸ್ ಕಾಸ್ಟ್ ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು ರುಪೀಸ್ 2047.5. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು total cost equals office cost plus selling expenses plus distribution expenses ಆಫೀಸ್ ಕಾಸ್ಟ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಅಂದರೆ ಎಷ್ಟಿದೆ? 2047.5 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 0 ಪ್ರಾಬ್ಲಮ್ನೇ ಕೊಟ್ಟಲ್ಲ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 0. ಅಲ್ಲಿಗೆ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು rupees 2047.5 ಬಂತು. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್. ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸ್ ಇದು ಕೂಡ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ರುಪೀಸ್ 2 per piece ಅಂದರೆ 2 per piece ಈಕ್ವಲ್ಸ್ ಟೋಟಲ್ ಕಾಸ್ಟ್ ಎಷ್ಟಿದೆ? ಟೋಟಲ್ ಕಾಸ್ಟ್ ಪರ್ ಪೀಸ್
per piece, total cost per piece plus profit ಹೋಯ್ತು plus total cost per piece, profit or loss, profit or loss. 2 per piece is equal to total cost per piece. Total cost ಎಷ್ಟಿದೆ 2047.5. ನಂಬರ್ ಆಫ್ ಪೀಸ್ ಎಷ್ಟಿದೆ, ನಂಬರ್ ಆಫ್ ಪೀಸ್ 1000 ಪ್ಲಸ್ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್. ಈಗ 2 ಈಕ್ವಲ್ಸ್ 2047.5 ಡಿವೈಡೆಡ್ ಬೈ 1000 ಅಲ್ಲಿಗೆ ಎಷ್ಟಾಗುತ್ತೆ 2.0475 ಪ್ಲಸ್ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್. ಈಗ ಪ್ರಾಫಿಟ್ ಆರ್ ಲಾಸ್ ಈಕ್ವಲ್ಸ್ 2 ಮೈನಸ್ ಇದನ್ನು ಈ ಕಡೆ ತಂದರೆ 2 ಮೈನಸ್ 2.0475 ಲಾಸ್ ಆಗುತ್ತೆ ನಮಗೆ. ಲಾಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮೈನಸ್ 0.0475. ಮ್ಯಾನೇಜ್ಮೆಂಟ್ ಈಸ್ ಮೇಕಿಂಗ್ ಎ ಲಾಸ್ ಆಫ್ rupees. Management is making a loss of rupees 0.0475 per piece. ಇಷ್ಟು ಲಾಸ್ ಆಗುತ್ತೆ. ಥ್ಯಾಂಕ್ ಯು.